ಕಾಯಕವೇ ಕೈಲಾಸ ಇದು ಮಾರ್ನಿಂಗ್ ಅಭ್ಯಾಸ. ಮಿಸ್ಟರ್ ಕುಮ್ಸ್ ಬ್ರದರ್, ವಾಟ್ ಇಸ್ ಸ್ಪೆಷಲ್ ಟುಡೇ? ಪಿಡಬ್ಲ್ಯೂಡಿ ಮಿನಿಸ್ಟ್ರಿಗೆ ಒಂದು ಇನ್ಸಿಡೆಂಟ್ ಅಲ್ಲಿ ಪಾಪ ಯಾವನೋ ಸೂಪರ್ ಇಂಜಿನಿಯರ್ 50 ಲಕ್ಷ ಕೊಡ್ತಾನೆ, ಅವ್ನು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಮಾರನೇ ದಿವಸ ಮುಖ್ಯಮಂತ್ರಿ ಕಚೇರಿಯಿಂದ ಇನ್ನೊಂದು ಆರ್ಡರ್ ಹೊರಡ್ತದೆ. ವಾವ್, ರಿಯಲಿ? 1 ಕೋಟಿ ಪೇಮೆಂಟ್ ಆದರೆ ಪಿಡಬ್ಲ್ಯೂಡಿ ಮಿನಿಸ್ಟರ್ ಆರ್ಡರ್ ಸ್ಟೇ ಆಯ್ತದೆ. 1 ಕೋಟಿಗೆ ಪೇಮೆಂಟ್ ಆಗಿದ್ದಕ್ಕೆ ಮತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಯ್ಯೋ ಶಿವನೇ, ಮತ್ತೆ ಮುಂದೆ 50 ಕೊಟ್ಟವನು 50 ಪಟ್ಟು ಮಾಡ್ಬೇಕಲ್ಲ ಅಲ್ಲಿ. ಅಬ್ಬಬ್ಬಾ, ವಾಟ್ ಐಡಿಯಾ ಸರ್ಜಿ. ಓಕೆ, ವಾಟ್ ನೆಕ್ಸ್ಟ್? ಬಳ್ಳಾರಿ ಪಾದಯಾತ್ರೆ ಹೋದ್ರಲ್ಲ, ಏನು ವೈರಾಗ್ಯದಿಂದ ಹೋದ್ರ, ರಾಜಕೀಯ ಮಾಡ್ಲಿಕ್ಕೆ ಹೋದ್ರು, ಇಲ್ಲ ವೈರಾಗ್ಯ ಸ್ವೀಕಾರ ಮಾಡ್ಲಿಕ್ಕೆ ಹೋದ್ರ ಬಳ್ಳಾರಿಗೆ ಪಾದಯಾತ್ರೆ? ಓ ನೋ, ಅವ್ರು ಹೋಗಿದ್ದು ಅಕ್ರಮ ಗಣಿಗಾರಿಕೆ ತಡೆಗಟ್ಟಲಿಕ್ಕೆ ಸ್ವಾಮಿ. ಇವರು ಒಂದು ತಿಂಗಳಾದರೂ ಒಂದು ಮಾಹಿತಿ ಸರ್ಕಾರದಲ್ಲಿ ಇಟ್ಕೊಳ್ಳಿಕ್ಕೆ ಇವ್ರ ಯೋಗ್ಯತೆ ಇಲ್ಲ ಇವರಿಗೆ. ಓಕೆ ಕುಮ್ಸ್ ಬ್ರದರ್, ಫೈನಲಿ ವಾಟ್ ಯು ಸೇ? ಈ ಸರ್ಕಾರ ನಾವು ದಿವಾಳಿ ಆಗಿದ್ದೀವಿ, ನಮ್ಮ ಹತ್ರ ಹಣ ಇಲ್ಲ, ದಯವಿಟ್ಟು ಅದಕ್ಕೂ ನೀವೇ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಭಿಕ್ಷೆ ಬಿಡ್ಲಿಕ್ಕೆ ತಯಾರಾಗಿದ್ದಾನೆ ಈ ರಾಜ್ಯ ಜನತೆಗೋಸ್ಕರವಾಗಿ. ಹೇಳ್ಬಿಡ್ಲಿ ಅವರು. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. ಓ ಸಿದ್ದು ಬಾಯಿ, ತಪ್ಪಿಲ್ಲ ಅಭಿಮಾನವಿದ್ದರೆ, ತಪ್ಪಿಲ್ಲ ಸ್ವಾಭಿಮಾನಿಯಾದರೆ, ತಪ್ಪಿಲ್ಲ ನನ್ನ ಪ್ರಾಣವೆಂದರು. ತಾಯಿ ಭಾಷೆಯು ಕನ್ನಡದ ನುಡಿಯ. ಸಿಎಂ ಸಾಹೇಬ್ರೆ, ಮತ್ತೇನ್ರಿ ಸುದ್ದಿ? ಬಹಳ ಜನ ಬರೀತಾ ಇರ್ತಾರೆ, ಪತ್ರಿಕೆಗಳೆಲ್ಲ ಬರ್ತವೆ, ಟಿವಿಗಳೆಲ್ಲ ಬರ್ತವೆ. ಬೆಂಗಳೂರು ರಸ್ತೆಗಳು ಕೆಟ್ಟೋಗಿದ್ದಾವೆ, ಸ್ಕೂಟರ್ಗಳು ಓಡಕ್ಕಾಗಲ್ಲ, 4 ವೀಲರ್ ಓಡಕ್ಕಾಗಲ್ಲ, ಬಸ್ಗಳು ಹೋಗಕ್ಕಾಗಲ್ಲ, ವಿಳಂಬ ಆಗ್ತದೆ ಅಂತಕ್ಕಂಥದ್ದು. ಮತ್ ಹೌದ್ರಿ, ನಾವು ಓಡಾಡ್ತಿರೋ ರಸ್ತೆ ಇವತ್ತಿಗೂ ಸರಿ ಇಲ್ಲ. ನಾನು ಹೇಳ್ತೇನೆ, ಇವತ್ತೇನು ಈ ಪರಿಸ್ಥಿತಿ ಇದೆಯಲ್ಲ, ಇದು ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣ ಚಿತ್ರ ಬದಲಾಗುತ್ತೆ ಅಂತ ನೀವು ಹೇಳ್ತೀರಾ. ಓಕೆ, ಮತ್ತೆ ನಮ್ಮ ಬೆಂಗಳೂರು ಕತೆ? ಬೆಂಗಳೂರನ್ನ ಒಂದು ಯಾವ ಸುಂದರ ನಗರ ಅಂತ ಇತ್ತು, ಏರ್ ಕಂಡೀಷನ್ ನಗರ ಅಂತ ಇತ್ತು, ಆಮೇಲೆ ಪೊಲ್ಯೂಷನ್ ಫ್ರೀ ಅಂತಕ್ಕಂಥದ್ದಿತ್ತು. ಅವೆಲ್ಲ ಖ್ಯಾತಿಯನ್ನ ಮತ್ತೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಸೂಪರ್ ಅಪ್ಪ, ಆಯ್ತ್ರಿ. ಮುಂದೆ ನೀವು ಏನ್ ಮಾಡ್ತೀರಾ ಅಂತ ನಾವು ಕಾದ್ ನೋಡ್ತೀವಿ. ಅದೇನೇನ್ ಮಾಡ್ಬೇಕಂತೀರೋ ಮಾಡ್ರಿ. ಕುಮ್ಸ್ ಬ್ರದರ್, ಇದ್ರ ಬಗ್ಗೆ ತಾವೇನ್ ಹೇಳ್ತಿರೋ? ಯಾವ್ದಾದ್ರೂ ಒಂದು ವಿಷಯವನ್ನ ಜನತೆ ಮುಂದೆ ಇಡಬೇಕಾದ್ರೆ ಸರಿಯಾದ ಮಾಹಿತಿಗಳಿಲ್ಲದೆ ಬೇಜವಾಬ್ದಾರಿತವಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಿಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ ಅವ್ರಿಗೆ. ಹಂಗ ಆಯ್ತಪ್ಪ, ಒಟ್ಟು ಅವ್ರ ಹೇಳಿಕೆಗೆ ನೀವು ಸ್ಟೇಟ್ಮೆಂಟ್ ಕೊಡೋದು, ನಿಮ್ಮ ಸ್ಟೇಟ್ಮೆಂಟ್ಗೆ ಅವ್ರ ಹೇಳಿಕೆ ಕೊಡೋದು, ಬರೀ ಇದಾಯ್ತು. ಒಟ್ಟಿನಲ್ಲಿ ಏನಾಗ್ಲಿ ನಮ್ಮ ರಾಜ್ಯದಲ್ಲಿ ಕೆಲಸ ಆಗ್ಲಿ ಅಂತ ಹೇಳ್ತಾ ನಮಗೆ ಇವಾಗ ಟೈಮ್ ಆಯ್ತು. ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ, ಬರ್ತೇವಿ, ಬೈ ಬೈ. ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ. ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ.